मम्मी कोई ना मम्मी से ऐसे बोल ನೀವಿಬ್ರು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಎತ್ತಿರೆ ಕಳ್ ಮಂಜುಂಗೆ ಅವ್ರ ಕಾಲ್ಗಲ್ಲ ಅವ್ರಿಗೆ ಪೂಜೆ ಮಾಡ್ತಾ ಇದ್ದೆ ನಾನು. ನಮ್ಮ ಅತ್ತನ ಇಲ್ಲಿಂದ ಕಳಿಸಿ ಡೆಲ್ಲಿಗೆ ಬೇಕು ಹಾನ ಮಮ್ಮಿಜಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತೆಲ್ರಿಗೂ ಗೊತ್ತಿದೆ ಏನು ಸ್ಪೆಷಲ್ ಅಂತ, ಭೀಮನ ಅಮಾವಾಸ್ಯೆ. ಆ್ಯಂಡ್ ಇವತ್ತು ನನಗೆ ತುಂಬ ಸ್ಪೆಷಲ್ ಬಿಕಾಸ್ ಮದುವೆ ಆದಮೇಲೆ ಮೊದಲನೇ ಭೀಮನ ಅಮಾವಾಸ್ಯೆ ನನಗೆ. ಸೊ ಬೆಳಗ್ಗೆ ಆಫೀಸ್ 6:45ಗೆ ಇದ್ದಿದ್ದರಿಂದ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಈವ್ನಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಇವಾಗ ಬೇಗ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ರೆಡಿ ಆಗಬೇಕು. ಸೊ ಸ್ನಾನ ಮಾಡಿ ಸ್ಯಾರಿ ಹಾಕ್ಕೊಂಡು ರೆಡಿ ಆದೆ. ಹೆಂಗೆ ಕಾಣಿಸ್ತಾ ಇದ್ದೀನಿ ಈ ಸ್ಯಾರಿಲಿ ಅಂತ ಕಾಮೆಂಟ್ ಮಾಡಿ. ಇವಾಗ ಕ್ವಿಕ್ಕಾಗಿ ಮೇಕಪ್ ಮಾಡ್ಕೊಳ್ಳೋಣ. ಸೊ ಗೈಸ್, ನೀವೆಲ್ಲರೂ ಎಂತ ಭೀಮನ ಅಮಾವಾಸ್ಯೆ ಮಾಡಿದ್ರಾ? ಆ್ಯಂಡ್ ನಿಮಗೆ ಇದು ಎಷ್ಟನೇ ಭೀಮನ ಅಮಾವಾಸ್ಯೆ? ಆ್ಯಂಡ್ ನಿಮ್ಮ ಫಸ್ಟ್ ಭೀಮನ ಅಮಾವಾಸ್ಯೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ಅದು ಎಷ್ಟು ನಿಮಗೆ ಸ್ಪೆಷಲ್ ಅಂತ ಅನಿಸ್ತು ಆ್ಯಂಡ್ ಯಾಕೆ ಅಂತ ಕಾಮೆಂಟ್ ಮಾಡಿ. ಬನ್ನಿರಿ, ಪರವಾಗಿಲ್ಲ, ಮಾಡ್ತಾಯಿದ್ದೀನಿ. ಇಲ್ಲಿ ಬನ್ನಿ ಅಂತ ಹೇಳಿಲ್ಲ, ರೆಡಿಯಾಗಿ ಅಂತ. ಹಾಂ, ಗ್ಲಾಸ್ ಕಾಣಿಸ್ತಾ ಇಲ್ಲಪ್ಪ. ಏನು ಗೊತ್ತಾ ಗೈಸ್, ಆ್ಯಕ್ಚುಲಿ ನಮ್ಮ ಅತ್ತೆ ಮನೆ ಕಡೆ ಇದನ್ನು ಸೆಲೆಬ್ರೇಟ್ ಮಾಡಲ್ಲ. ಆ್ಯಕ್ಚುಲಿ ಕರ್ವಾ ಚೌತ್ ಮಾಡೋದು. ಸೊ ಹಾಗಾಗಿ ಇದು ಅಷ್ಟು ಲೈಕ್ ಏನು ಹೇಳ್ತಾರೆ, ಮಾಡಲೇಬೇಕಂತ ಏನಿಲ್ಲ. ಬಟ್ ನಾನು ಮಾಡ್ತೀನಿ ಅಂತ ಅಂದಿದ್ದಕ್ಕೆ ನಮ್ಮತ್ತೆ ಓಕೆ ಅಂತ ಅಂದರು. ಸೊ ಗೈಸ್, ನಾನು ರೆಡಿ ಆಗಿ ಆಯಿತು. ಹೆಂಗೆ ಕಾಣಿಸ್ತಾ ಇದ್ದೀನಿ ಹೇಳ್ರಿ? ಕಾಣಿಸ್ತಾ ಇದ್ದೀನಿ? ಬನ್ನಿ ಮಮ್ಮಿ ಹತ್ರ ಎಲ್ಲ ಕೇಳ್ಕೊಬರೋಣ. ಕೈಸ ದಿಕ್ರೆ ನೀವೆಷ್ಟು ಮಿಸ್ ಮಾಡ್ಕೊತಾ ಇದ್ದೀರಾ ಬ್ರೋನ? ನಾನೇನು ಮಾಡಿರಲ್ಲ. ಬ್ರೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ನಾವಿಬ್ರು ಸೇರಿ ಚಂದ ಸೆಲೆಬ್ರೇಟ್ ಮಾಡ್ಬೋದಿತ್ತು. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಮಾಡುವ. ಗುಲ್ಲು ಇವ್ರಿಗೆ ಒಂದು 2 ಹೂ ತಗೊಬನ್ನಿ ಅಂದರೆ ಒಳ್ಳೆ ಕುರಿಗೆ ಬಲಿ ಕೊಡೋಕೆ ತಗೊಬರ್ತಾರಲ್ಲ, ಒಂದು ಹಾರ ತಗೊಬಂದವ್ರು. ಅದು ಏನ್ರಿ ಕತ್ಗಾಕ್ಬಿಟ್ಟು ಒಂದು ದೊಡ್ಡ ನಾಮ ಬೆಳೆದ್ಬಿಡಿ. ಅಷ್ಟೇ ತಂದವ್ರೆ. ಅಯ್ಯೋ ಅಯ್ಯೋ. ಸುಷ್ಮಿತಾ ಏನು ಮಾಡ್ತಾ ಇದ್ದೀರಾ? ಸೊ ನನ್ನ ಗಂಡಂಗೆ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಗಂಡನ ಪೂಜೆ ಮಾಡೋಕ್ಕೆ ಆ್ಯಕ್ಚುಲಿ ಇವತ್ತು ಬೇಗ ಬನ್ನಿ ಅಂತ ಹೇಳಿದ್ದೆ. ಅವ್ರ ಪುಣ್ಯ ಬಂದಿದ್ದಾರೆ, ಇಲ್ಲ ಅಂದರೆ ಅವ್ರ ಕಾಲ್ಗಲ್ಲ ಅವ್ರಿಗೆ ಪೂಜೆ ಮಾಡ್ತಾ ಇದ್ದೆ ನಾನು. ಕುಂಕುಮ ಯೂಸ್ ಮಾಡಿ ಫುಲ್ ಡಿಫ್ರೆಂಟ್ ಬಿಕಾಸ್ ಸೊ ಅರ್ಶಿನ ಇಲ್ಲ, ಕುಂಕುಮದಲ್ಲೇ ಮ್ಯಾನೇಜ್ ಮಾಡೋಣ. ಅದು ಅರ್ಶಿನ ಇಲ್ಲ ಅಂತ. ಎಲ್ಲಿದೆ ಅಂದರೆ ನಮಗೆ ಗೊತ್ತಿಲ್ಲ ಅಂತ ಅಷ್ಟೇ. ಇಲ್ಲ, ದೇವ್ರಿಗೆ ಯೂಸ್ ಮಾಡಲ್ಲ ಇವರು. ಅಲ್ಲ, ನಮ್ಮ ಮನೇಲಿ ಇದೆ ಅಂತಾನೆ ನನಗೆ ಗೊತ್ತಿಲ್ಲ. ಯೂಸ್ ಮಾಡಲ್ಲ. मम्मी दे दीजिए. क्या दे? हल्दी. ಶುಪ್ರೆ. ಇವಾಗ ನಮ್ಮ ಬ್ರೂ ಇರಬೇಕಿತ್ತು. ಎಷ್ಟು ಕಮೆಂಟ್ ಮಾಡಿರೋರಂದರೆ ಆ್ಯಕ್ಚುಲಿ ನನಗೆ ಅವ್ರಿಗೂ ನನಗೂ ಚಂದ. ಆ್ಯಕ್ಚುಲಿ ನಿಮಗೆ ಅವ್ರಿಗೆ ಮ್ಯಾಚಿಂಗ್ ಚೆನ್ನಾಗಿದೆ. ಜಗಳ ಆಡೋಕ್ಕೆ ಕಾಮಂಜರಿ ಥರ. ಹಾಂ, ಬಸ್ ನನ್ನವಳು. ನೀವು ಯಾವ ಸಾಂಗ್ ಆಡ್ತೀರಾ ರೀ ಸುಷ್ಮಿತಾಗೋಸ್ಕರ? ಒಂದು ಸಾಂಗ್ ಡೆಡಿಕೇಟ್ ಮಾಡ್ತೀನಿ ಅಂದರೆ ಹೇಳ್ರಿ.
ನೀವು ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ ಸುಷ್ಮಿತಾಗೋಸ್ಕರ? ಇವಾಗ ನಿಮ್ಮ ಕಾಲು ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ, ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ? ಹೇಳಿ. ನೋಡ್ರಿ ನಗ್ತಾರೆ. ಅವ್ರು ಯಾವ್ದೋ ಸಾಂಗ್ ನೆನಪಾಗಿರುತ್ತೆ ಪಕ್ಕ. ಯಾವ ಸಾಂಗ್ ಹೇಳ್ರಿ, ನೀವು ಪ್ರೀತಿಯಿಂದ ಅವ್ರಿಗೆ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತೀರಾ ಅಂದರೆ ಯಾವ ಸಾಂಗು ಹೇಳ್ರಿ. ಇವಾಗ ಈ ಸ್ಪೆಷಲ್ ಮೂಮೆಂಟ್ಗೋಸ್ಕರ ಹೇಳ್ರಿ, ಯಾವ ಸಾಂಗು? ಸ್ಪೆಷಲ್ ಮೂಮೆಂಟ್ ಯಾವುದು ನಾಪ್ಕೋಬೇಕು? ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ ನಮಸ್ಕಾರ ಕಾರಣ ನೀನು. ನೀವು ಅಷ್ಟೊಂದು ನಕ್ಕಿದ್ದೇನಿಕೆ? ಅಷ್ಟೊಂದು ಕಿಸ್ತಿದ್ದೇನಿಕೆ? ಇವು ಫೀಡ್ಬ್ಯಾಕ್ ಬೇರೆ ಇದು ಕೊಡ್ತಾ ಇದ್ರಲ್ಲ, ಓವರ್ ವ್ಯೂ ಲೈಕ್ ಕಾಲು ಪೂಜೆ ಎಲ್ಲ ಮಾಡ್ತಾರೆ ಅದಕ್ಕೆ ಹೇಳ್ರಿ, ಒಂದು ಸಾಂಗ್ ಹೇಳ್ಬೇಕು. ಪ್ರೀತಿಯಿಂದ ಮಾಡ್ತಾ ಇದ್ದೀನಿ. ಯಾವುದು ಸದ್ಯಕ್ಕೆ ನಾಪ್ಕ ಬರ್ತಾ ಇಲ್ಲ. ನೆನ್ಪು ಮಾಡಿ ಆಮೇಲೆ ಹೇಳಿ, ಓಕೆನಾ? ಇದು ನಿಮಗೆ ಇವಾಗ ನೆನ್ಪು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಕೊಟ್ಟಿದ್ದೀನಿ, ಓಕೆನಾ? ಸುಷ್ಮಿತಾ, ಆಫ್ಟರ್ ಮ್ಯಾರೇಜ್ ಫಸ್ಟ್ ಇಯರ್ ಭೀಮನ ಭೀಮನ ನೀನ್ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಕಲಿ ಹಿಡಿಯುತ್ತೆ. ನಮ್ಮ ಅಮಾವಾಸ್ಯೆ ಮಾಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ಒಂಥರ ಡಿಫ್ರೆಂಟ್ ಫೀಲಿಂಗ್, ಖುಷಿ ಆಗ್ತದೆ ಆ್ಯಕ್ಚುಲಿ. ಖುಷಿ ಆಗ್ತಾ ಇದೆಯಾ ಗಂಡನ ಕಾಲು ಪೂಜೆ ಮಾಡ್ತಾ ಇದ್ದೀರಿ ಅಂತ? ಹೌದು. ಅಲ್ಲ, ಮೇನ್ ಅವ್ರು ಏನು ಗಿಫ್ಟ್ ಕೊಡ್ತಾರೆ ಅಂತ ಖುಷಿ ಆಗ್ತದೆ. ಗಿಫ್ಟ್ ಕೊಡ್ಬೇಕು ರೀ, ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಕರ್ನಾಟಕದಲ್ಲಿ ಭೀಮನ ಅಮಾವಾಸ್ಯೆ ಮಾಡಿದಾಗ ಗಂಡ ಹೆಂಡತಿಗೆ ಏನಾದರೂ ಗಿಫ್ಟ್ ಕೊಡ್ಬೋದು, ಲೈಕ್ ಸ್ಯಾರಿ, ದುಡ್ಡು, ಗೋಲ್ಡ್. ಬ್ರೂಗ್ ವಿಡಿಯೋ ಕಾಲ್ ಮಾಡೋಣ. ಛೋಟಾ ಬಹು ಏನಕ್ಕೆ ರೆಡಿ ಆಗಿದ್ದಾರೋ ಇಷ್ಟೊಂದು ಅಂತಾರೆ. ಅಲ್ಲ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಲಾದ್ರೂ ಪ್ಲಾನ್ ಇತ್ತಾ ಅಂತ ಕೇಳ್ತಾರೆ ಫಸ್ಟ್. ಬನ್ರಿ ಬೇಗ. ಹಂಗೆ ಅಲ್ಲಿ ಒಂದು ಏರ್ಪಿನ್ ತಗೊಬನ್ನಿ ಹೂವು ಮುಡ್ಸೋಕೆ. ನಿಮಗೆ ಗೊತ್ತಿಲ್ಲ, ಬನ್ನಿ ನಾನು ತಗೊಬರ್ತೀನಿ. ನಾರ್ತ್ ಸೊಸೆ ಕನ್ನಡದಲ್ಲಿ ಭೀಮನ ಅಮಾವಾಸ್ಯೆ ಮಾಡ್ತಾ ಇದ್ದಾರೆ. ಫಸ್ಟ್ ಇಯರ್ ಭೀಮನ ಅಮಾವಾಸ್ಯೆ ಮಾಡ್ತಾ ಇದ್ದಾರೆ. ಏರ್ಪಿನ್ ಬೇಕು, ಬಿಡಿ ನಾನು ತಗೊಬರ್ತೀನಿ, ಬನ್ನಿ. ಗೈಸ್, ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ ಬೇರೆಯವ್ರ ಮನೇಲಿ ಆಗಿದ್ರೆ ಏನು ಹೇಳ್ತಿದ್ರು ಅಂತ, ಬಟ್ ನಾನು ಕೇಳಿದಾಗ ನಮ್ಮ ಅತ್ತೆ ಪಾಪ ಮಾಡು ಬೇಟ ಕೋಯಿ ಪ್ರಾಬ್ಲಮ್ ನೈ ಅಂದ್ಬಿಟ್ರು. ಖುಷಿ ಆಗೈತೆ. ಎಲ್ಲ ಸಪೋರ್ಟ್ ಮಾಡ್ತಾರೆ, ನಮ್ಮ ಅತ್ತೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಹೌದು. मम्मी जी, मैं पूजा करेगा तो कोई प्रॉब्लम नहीं है ना? ಎಲ್ಲದಕ್ಕೂ ಸಪೋರ್ಟ್ ಆ್ಯಂಡ್ ಏನು ಗೊತ್ತಾ, ನಂದು ಯಾವುದೇ ರೀಲ್ಸ್ ಬಂದರೂ ನಮ್ಮ ಮಮ್ಮಿ ಫಸ್ಟ್ ಕೇಳ್ತಾರೆ, ರೀಲ್ಸ್ ಹಾಕ್ಬಿಟ್ಟಿದ್ಯಾ? ನಾನು ಬಂದೇ ಇಲ್ಲ, ಓಪನ್ ಮಾಡಿಕೊಡು ನನಗೆ ಅಂತ ಕೇಳಿ ಲೈಕ್ ಮಾಡ್ತಾರೆ ಪಾಪ. ಏನು ನಾನು ಕ್ವಶನ್ ಕೇಳಿದ್ದೀನಲ್ಲ, ಆನ್ಸರ್ ಬರಬೇಕು ಇವಾಗ. ಹೌದು, ನೆನ್ಪಿಟ್ಕೊಂಡಿರಿ. ಕನ್ನಡ ಸಾಂಗು ಯಾವ್ದಾದ್ರು ಇವ್ರಿಗೆ ಡೆಡಿಕೇಟ್ ಮಾಡಬೇಕು. ಸೊ ಯೂಟ್ಯೂಬಲ್ಲೆಲ್ಲ ಇಲ್ಲ, ನೀವೇ ಹೇಳ್ಬೇಕು. ನಂಗೆ ಗೊತ್ತು ಒಂದು ಸಾಂಗ್ ಚೆನ್ನಾಗಿರೋದು. ಅದನ್ನ ಹೇಳಿ. ಅದೆಲ್ಲ ಇದಕ್ಕೆ ಸೂಟ್ ಆಗೋ ಥರ ಹೇಳ್ಬೇಕು. ನಿಮ್ದು ಯಾವ ಸಾಂಗ್ ಗೊತ್ತು ನನಗೆ? ಇದು ಒಂದು ಯಾವ್ದು ಹಿಡ್ಕೊಂಡ್ಬಿಟ್ಟಿರ್ತೀರ. ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಿಮ್ಮ ಬರ್ಡೇಗೆ ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಈಸ್ ಸೋ ಎಕ್ಸೈಟೆಡ್. ನಮ್ ಕಡೆ ಕಾಲ್ ಪೂಜೆ ಮಾಡ್ತಾರೆ ರಚ್ಚು, ಭೀಮನ ಅಮಾವಾಸ್ಯೆ ಅಂತ. ಕರ್ನಾಟಕದಲ್ಲಿ ಭೀಮನ ಅಮಾವಾಸ್ಯೆ ಅಂತ ಮಾಡ್ತಾರೆ, ಆಯ್ತಾ? ಹಂಗಂದ್ರೆ ಗಂಡನ ಕಾಲ್ ಪೂಜೆ ಮಾಡೋ ದಿನ ಇವತ್ತು. ಅದಕ್ಕೆ ಸುಷ್ಮಿತಾ ಇವರಿಗೆ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ ಇವ್ರನ್ನ, ಅವರಿಗೆ ಕಾಲ್ ಪೂಜೆ ಮಾಡ್ತಾ ಇದ್ದಾರೆ. ರಚ್ಚು, ನಿಮ್ದು ಸೆಲೆಬ್ರೇಷನ್ ಎಲ್ಲ ಹೇಗಾಯ್ತು? ಥ್ಯಾಂಕ್ ಯು. ನಾನು ಇದ್ದಿದ್ರೆ ಹೈದ್ರಾಬಾದಲ್ಲಿ ಇದ್ದಾರೆ, ಅದಕ್ಕೆ ನನಗೆ ಮೂಡಿಲ್ಲ ಮಾಡೋದಕ್ಕೆ. ಅವ್ರಿಲ್ಲ ಅಂದ್ರೆ ಮತ್ತೆ ಏನು ಮಾಡೋದು? ಅದಕ್ಕೆ ಹೇಳಿದಿರಿ ನನಗೆ ವಿಡಿಯೋ ಕಾಲಲ್ಲಿ ಮಾಡಿಬಿಟ್ಟು ಪೂಜೆನ QR ಕೋಡ್ ಕಳಿಸ್ತೀನಿ. ಇಡ್ರಿ. ಪ್ಯಾಂಟ್ ಮೇಲೆ ಐತ್ರಿ, ಅಷ್ಟೆಲ್ಲ ಬೇಡ, ಸಾಕು. ನೀಟಾಗಿ ತೊಳೆದಿರಿ. ಬೇಕು. ಒಳ್ಳೆ ಆಶೀರ್ವಾದ ಮಾಡಿ, ನನ್ನ ಹೆಂಡತಿಗೆ ಚೆನ್ನಾಗಿ ದುಡ್ಡು ಬರಲಿ, ಆರೋಗ್ಯ ಬರಲಿ, ನನ್ನ ಜೊತೆ ಜಗಳಾಡೋಕ್ಕೆ ಎನರ್ಜಿ ಬರಲಿ ಅಂತ.
ಆರೋಗ್ಯ ಬರಲಿ, ಯಾವಾಗಲೂ ಖುಷಿಯಾಗಿರಲಿ ಲೈಫಲ್ಲಿ ಅಷ್ಟೇ. ನೀವು ಬಿಟ್ರೆ ಇರ್ತೀನಿ. ದುಡ್ಡು ಬಂದರೆ ಎಲ್ಲ ಅವ್ರ ಅಕೌಂಟಿಗೆ ಕೊಟ್ಬಿಡಿ. ಇದು ಚೆಲ್ಬೇಕು ತಾನೇ ದಿ ಆಗುತ್ತೆ ಅನ್ಕೋತೀವಿ. ಚಶ್ಮಾ ನೋಡಿ. ಸಾಂಗ್ ಹೇಳ್ರಿ ಜೋರಾಗೆ. ಅಂತ ಒಳಗಡೆನೂ ಗುಣಗ್ತಾ ಇದ್ದೀರಾ. ಅಯ್ಯೋ ಅದು ನನಗೆ ಫಸ್ಟ್ ಟೈಮು, ಸೊ ಗೊತ್ತಿಲ್ಲ ಏನು ಮಾಡ್ಬೇಕಂತ. ಕೊಡಬೇಕು ಗೈಸ್ ಇವ್ರಿಗೆ. ಮತ್ತಾ ಇದು ಇಲ್ಲಿ ಇಲ್ಲಿ ಮಂಗಳ್ಸೂತ್ರಗೂ ಇಡಬೇಕು. ಇಡ್ತಾರೆ. ಅಯ್ಯೋ ಇಲ್ಲಿಗೆ ಹಿಂಗೆ ಅರ್ಶನ ಎಲ್ಲಿಡ್ಬೇಕು ಅಂತಲೂ ಗೊತ್ತಿಲ್ಲ ಗೈಸ್ ಇವ್ರಿಗೆ. ಪಾಪ ಫಸ್ಟ್ ಟೈಮ್ ಅಲ್ಲ, ನೆಕ್ಸ್ಟ್ ಟೈಮ್ ಕಲಿತಾರೆ. ಇವಾಗ ಹೂ ಮುಡಿಸ್ಬೇಕಾ ಅವರು ಇಲ್ಲ? ಆಯ್ತು, ಹೂ ಮುಡಿಸ್ಬೇಕು. ಮುಡಿಸ್ಕೊಬಿಡಿ. ಹೂ ಮುಡಿಸಿ. ಪಿನ್ ಹೇರ್ ಪಿನ್ ತಂದು ನೋಡಿ. ಏನ್ರಿ ಇಂಗ್ರಿ ಹಾಕಿದ್ದೀರಾ? ಅದು ಮಿಡ್ಲಲ್ಲಿ ಹಾಕಿ ಅಷ್ಟೇ. ನಾನು ನಿಮ್ಗೆ ಕುಂಕುಮನೇ ಇಟ್ಟಿಲ್ಲ. ಅಯ್ಯೋ ಹಾಂ. ಓಹೋ ಆರತಿ ಎತ್ತಿರೆ ಕಳ್ ಮಂಜುಂಗೆ. ಲೆಫ್ಟ್ ಹ್ಯಾಂಡ್ ಅಲ್ಲ? ಹಾಂ, ಲೆಫ್ಟ್ ಹ್ಯಾಂಡಲ್ಲೇ ಇಡೋದು. ಓಕೆ, ಇವಾಗ ಕಟ್ಟೋದಲ್ಲ? ಹ್ಞೂ. ಇನ್ನೊಂದು ಕಟ್ಟಿ ಅದೇ ಥರ ಗಂಟು, ಆಮೇಲೆ ಆ ಥರ ಹಾಕಿ. ಆಯ್ತಾ? ನಮಸ್ಕಾರ ಮಾಡ್ರಿ. ಅಕ್ಷರ ತಗೊಳ್ಳಿ. ನಾನು ನಮಸ್ಕಾರ ಮಾಡ್ತೀನಿ, ಅವಾಗ ಹಾಕಿ ಆಶೀರ್ವಾದ ಮಾಡಿ. ಅವ್ರಿಗೆ ಆಶೀರ್ವಾದ 3 ಮಾಡಿ. ಸತಿ ಹಿಂಗೆ. ಮುಕ್ಕಳ್ರಿ ಹಿಂಗೆ. ಹಾಂ, ಅಷ್ಟೇ ತಾನೇ? ಅಷ್ಟೇ. ಮಮ್ಮಿ ಹತ್ರ ಆಶೀರ್ವಾದ ತಗೊಳ್ಳಿ ಇಬ್ರು. ಪೈಸಾ ಕೊಡ್ರಿ. ಪೈಸಾದೇದು ಏನು ಅಷ್ಟೆಷ್ಟು ಕೊಡ್ತೀರಾ? ಥ್ಯಾಂಕ್ ಯು. ಬನ್ನಿ ಹಾಗೆ ಮಮ್ಮಿ ಹತ್ರ ಆಶೀರ್ವಾದ ತಗೊಳ್ಳೋಣ. ಅವು ಎಲ್ಲ ಅದರೊಳಗೆ ಹಾಕ್ರಿ. ಗುಲ್ಲು ಏ ಲಡ್ಡು ಬನ್ರಿ, ಮಮ್ಮಿ ಹತ್ರ ಆಶೀರ್ವಾದ ತಗೊಳ್ಳಿ. ಏ ಮೇರಾ ಲಡ್ಡು कुछ ना मम्मी जी आशीर्वाद, बस आशीर्वाद दे दो. जोर ಹಾಕ್ಬೇಕಾ? ಗುಲ್ಲು ನಿಂಗೂ ಬೇಕಾ? 3 बेर चावल डालने मम्मी. ऐसा करो मुझे बस दोनों के 3 साथ बार ऐसा कर दीजिए मम्मी। बस 3 बार. हाँ, ಹಿಡ್ಕೊಳ್ರಿ. ನಾನು ಜಸ್ಟ್ ಆಶೀರ್ವಾದ ತಗೋತೀನಿ ಮಮ್ಮಿ ಅದ್ರಿ. हाँ हाँ जी, थैंक यू मम्मी। अंश का बाप नहीं है इधर. नमस्ते. ओह देखो देखो कैसे फील हो रहा है मेरा जी। मेरे पति इधर नहीं है. रो मत बाबू. ಇದು
ಆಕ್ಚುಲಿ ಚೆನ್ನಾಗಿರೋದು. ಹಿಂಗ್ ಬರಲ್ಲ. ಹೆಂಗ್ ಗ್ರೋಸ್ಟ್ ನೋಡಿ. ಅಪ್ಪ ಇಲ್ಲ ಇವಾಗ ಹೈದ್ರಾಬಾದ್ ಹೋಗಿದ್ದಾರೆ. ಅಪ್ಪ. ಸೊ ಹೆಂಗ್ ಅನ್ಸ್ತ್ರಿ ಪೂಜೆ ಮಾಡಿದ್ದು? ಈ ಸಾಂಗ್ ಡೆಡಿಕೇಟ್ ಹೇಳ್ರಿ. ಸಾಂಗ್ ಡೆಡಿಕೇಟ್ ಮಾಡಿ ವಾಸ್ ಜೀವ ನೀನೆ ಹೇಳ್ರಿ ಅಲ್ಲಿ. ನೀನೇ ಆತರ ರಾಗವಾಗಿ ಹೇಳಿ. ಬರಲ್ಲ ಆ ತರ 2 ಲೈನ್ ಹೇಳಿ ಪರವಾಗಿಲ್ಲ. ಇರ್ಲಿ ಹೇಳ್ರಿ. ವ್ಯೂವರ್ಸ್ ಕಡಿಮೆ ಜಾಸ್ತಿ ಆಗ್ತಾರೆ ನೀ ಸಾಂಗ್ ಹೇಳಿದ್ರೆ. ಇಲ್ಲ ಹೇಳ್ರಿ. ಜೀವನೇನೆ 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 ಜೀವವೇ ಹೋಗಿ ಬಂದರು. ಪಾಪು ನೀನೆ ಮೇಲ ಬೇಟ ನೀನೆ. ಅವ್ನ್ ಗುರಾಯಿಸ್ತವನೆ. ಈ ನನ್ ಮಕ್ಳು ನನ್ಗೂ ನಿದ್ದೆ ಮಾಡಕ್ ಬರ್ತಾ ಇಲ್ಲ. ಸ್ವೀಟ್ ತಿನ್ಸಿಲ್ಲ. ನೋಡು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ನಾನು ಯಾವ ರೀತಿ ಪೂಜೆ ಮಾಡಿದೀನಿ ಅಂದ್ರೆ ಭೀಮನ ಅಮಾವಾಸ್ಯೆ ಇವತ್ತು. ಇಟ್ಕೊಳ್ರಿ, ನಾನ್ ಫಸ್ಟ್ ತಿನ್ಸ್ಬೇಕು. ಇದು ಡೆಲ್ಲಿಯಿಂದ ತರಿಸಿದ್ದೆ ಪಾಪ ಅವ್ರಿಗೆ. ಗೇವರ್ ಹೆಸರು ಹೇಳ್ರಿ. ಗೇವರ್ ಡೆಲ್ಲಿಯಿಂದ ಇವ್ರಿಗೆ ಭೀಮ್ ಅಮಾವಾಸ್ಯೆಗೋಸ್ಕರ ಸ್ಪೆಷಲ್ ಆಗಿ ತರಿಸಿದ್ದಾರೆ. ನಮ್ಮ ಅತ್ತನ ಇಲ್ಲಿಂದ ಕಳಿಸಿ ಡೆಲ್ಲಿಗೆ. देखो हाँ ना मम्मी जी, हाँ स्वीट लेके आने के लिए मैं उधर भेज दिया ना. हाँ सही है ना. ಇವಾಗ ರಿವೀಲ್ ಮಾಡ್ಬಿಟ್ಟಿದ್ದಾರೆ ನಾವ್ ಎಲ್ಲಿಂದ ಅಂತ ರಿವೀಲ್ ಮಾಡಿದ್ದಾರೆ ನೋಡಿ. ಆಫ್ ಕೋರ್ಸ್ ನಾರ್ತ್ ಅಂತ ಅಂದ್ರೆ ಇನ್ನೆಲ್ಲಿಂದ ಬರ್ತೀರಾ? ಆ ಸೈಡೆ ಬರ್ತೀರಾ ಅಷ್ಟೇ. ಅಂದ್ರೆ ಆ ಕಡೆನೆ ಬರ್ತೀರಾ ಆಲ್ಮೋಸ್ಟ್ ಗೊತ್ತಾಗಿದೆ. ಇವರು ನಾರ್ತ್, ಇವರು ಗೌಡ್ರು. ನಿಮ್ಮ ಮುಖ ತೋರ್ಸ್ರಿ. ಇವರು ಗೌಡಾಸ್, ಇವರು ನಾರ್ತ್. ಸೌತ್ ವರ್ಸಸ್ ನಾರ್ತ್. ನೀವು ಗೌಡ ಸರ್, ಹಾ ನಾವು ರಜಪೂತ್. ಆಕ್ಚುಲಿ ಗೊತ್ತಾ ಗೈಸ್? ಹೇಳಿ. ಏನು? ನಾವಿಬ್ರು ಗೌಡಾಸು. ಹಾ ಆಕ್ಚುಲಿ ಇಬ್ರು ಸೊಸೆ ಬಂದು ಗೌಡಾಸ್, ಇಬ್ರು ಇವ್ರ ಅಂದ್ರೆ ಫ್ಯಾಮಿಲಿ ಬಂದು ರಜಪೂತ್ಸ್. ಇವ್ರ ಮದ್ವೆ ಆಗಿರೋದು ರಾಜ್ಪೂತ್ ಫ್ಯಾಮಿಲಿಲಿ, ಹುಡುಗಿ ಬಂದ್ಬಿಟ್ಟು ಗೌಡಾಸ್ ಫ್ಯಾಮಿಲಿ. ಎಸ್ ನಾರ್ತ್ ಆದ್ರೆ ಇವಾಗ ಸೌತ್. ನಾರ್ತ್ ವರ್ಸಸ್ ಸೌತ್. ನಾರ್ತ್ ವರ್ಸಸ್ ಸೌತ್ ಅಲ್ಲ, ನಾರ್ತ್ ವೆಸ್ಟ್ ಸೌತ್. ಎಸ್ ಸಾರಿ, That's ಫಾರ್ ಯುವರ್ ಕರೆಕ್ಷನ್. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ಸೌತ್ ವೆಸ್ಟ್ ನಾರ್ತ್ ಗೈಸ್. ಓಕೆ ಡೀಲಾ? ಓಕೆನಾ? ಸಮಾಧಾನನಾ? ನಿದ್ದೆ ಮಾಡಿ ಚೆನ್ನಾಗಿ. ಮಮ್ಮಿ ಕೇಳೋಣ ಇವಾಗ ರಿವ್ಯೂ. ನಿಮ್ಗೆ ಹೇಗೆ ಅನಿಸ್ತು ಪೂಜೆ? ಚೆನ್ನಾಗ್ ಅನ್ಸ್ತು. ನಮ್ಮ ಮಮ್ಮಿ ಕನ್ನಡ ಕೇಳೋದೇ ಚಂದ ಅಲ್ಲ. ಕ್ಯೂಟ್ ಆಗಿ ಮಾತಾಡ್ತಾರೆ. ನೀವಿಬ್ರು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಹೇಳಿ ಮಮ್ಮಿ. ನೀವಿಬ್ರು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಗುಲ್ಲು ಅರ್ಥ ಆಗ್ತಾ ಇಲ್ಲ ನಾವೇನ್ ಮಾಡ. ನೈಟ್ ಡ್ರೆಸ್ ಹಾಕೊಂಡು ದೇವತ ಓಡಾಡ್ತಾ ಇದ್ದ ಹುಡುಗಿ ಸಾರಿ ಹಾಕೊಂಡೈತಲ್ಲ. ಅಲ್ಲ ಏನೋ ಡಿಫ್ರೆಂಟ್ ಆಗಿ ಇವತ್ತು ರೆಡಿ ಆಗಿದ್ದೀರಲ್ಲ. ದಿನ ಪ್ಯಾಂಟ್ ಶರ್ಟ್ ಹಾಕೊಂತಾ ಇದ್ರು ಅಂತ ಹೇಳ್ತಾ ಇದ್ದೇನೆ. ಸೊ ಗಾಯ್ಸ್ ಈ ತರ ಇತ್ತು ನಮ್ಮ ಭೀಮನ ಅಮಾವಾಸ್ಯೆ ಪೂಜೆ. ಯಾವುದು ಕರೆಕ್ಟಾಗಿ ಮಾಡಿಲ್ಲ, ಬಟ್ ಓಕೆ, ದೇವ್ರು ಅಕ್ಸೆಪ್ಟ್ ಮಾಡ್ತಾರೆ. ಗೊತ್ತಿಲ್ಲದೆ ಮಾಡೋ ಮಿಸ್ಟೇಕ್ಸ್ ಆಫ್ಟರ್ ಮ್ಯಾರೇಜ್ ಫಸ್ಟ್ ಟೈಮ್ ನಾನು ನೋಡು ಇಲ್ಲ ಆ್ಯಕ್ಚುಲಿ ಯಾರು ಪೂಜೆ ಮಾಡೋದು. ಸೊ ಏನು ಹಂಗೆ ಬಗ್ಗೆ ನೋಡ್ತಾ ಇದ್ದೀರಾ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ಬಾಯ್ ಹೇಳಿ. ಬಾಯ್ ಗುರು. ಬಾಯ್ ಬಾಯ್ ಬಾಯ್.